ನಮಸ್ತೆ. ಇವತ್ತು ನಾವು ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಸುಂದರವಾದ ದೇವಾಲಯಕ್ಕೆ ಹೋಗಿದ್ವಿ. ಅದು ಎಷ್ಟು ಸುಂದರವಾಗಿದೆ ಅಂದರೆ ಅದು ನೋಡಿದ ತಕ್ಷಣ ನಿಮ್ಮೆಲ್ಲರ ಜ್ಞಾಪಕ ಬಂತು. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಯಾವುದಪ್ಪ ಅಂದರೆ ವಿಶ್ವಶಾಂತಿ ಆಶ್ರಮ, ನೆಲಮಂಗಲದ ಹತ್ತಿರ ಇರುವಂತಹ ವಿಶ್ವಶಾಂತಿ ಆಶ್ರಮ. ತುಂಬ ಚೆನ್ನಾಗಿದೆ. ನಾವು ಒಂದಿನ ಎಲ್ಲಿಯಾದರೂ ಔಟಿಂಗ್ ಹೋಗಬೇಕು, ಯಾವುದರ ದೇವರ ದರ್ಶನ ಮಾಡಬೇಕು ಅಂದರೆ ಇಲ್ಲಿಗೆ ನಾವು ಬರಬಹುದು. ನೋಡಿ ಎಷ್ಟು ಸುಂದರವಾದ ಶಿಲ್ಪಗಳು ಇಲ್ಲಿ ಇದ್ದಾವೆ. ಇದು ದಶಾವತಾರ. ಕೃಷ್ಣನು ಅರ್ಜುನನಿಗೆ ಮಹಾಭಾರತದಲ್ಲಿ ಕುರುಕ್ಷೇತ್ರದ ಸಮಯದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಅಂದಾಗ ಅರ್ಜುನನಿಗೆ ಬೋಧಿಸಿದ್ದು. ಇದರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಮೊದಲಿಗೆ ನಾವು ಅಲ್ಲೇ ರಾಘವೇಂದ್ರ ಹೋಟೆಲ್ ಅಂತ ಇದೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಟಿಫನ್ ಮಾಡ್ಕೊಂಡ್ವಿ. ಮನೆಯಿಂದ ಬೇಗನೆ ಹೊರಟ್ವಿ, ಯಾಕಂದರೆ ಬಿಸಿಲೆಲ್ಲ ಜಾಸ್ತಿ ಆಗಿಬಿಟ್ರೆ ಸುತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಮಕ್ಕಳೆಲ್ಲ ಇರ್ತಾರೆ ಅಂತ ಹೇಳಿಬಿಟ್ಟು ರಾಘವೇಂದ್ರ ವೈಭವ್ ಅಂತ ನೆಲಮಂಗಲ ಕ್ರಾಸ್ನಲ್ಲೇ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ತಿಂಡಿನೂ. ಇದು ಯಾವುದು ಪ್ರಮೋಷನ್ ಅಲ್ಲ, ನನಗಿಷ್ಟ ಆಯಿತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾವು ಈ ಆಶ್ರಮಕ್ಕೆ ಬಂದ್ವಿ. ಅಲ್ಲಿಂದ ಹೋಟೆಲಿಂದ ಇಲ್ಲಿಗೆ ಬರೀ 5 ನಿಮಿಷ ಅಷ್ಟೇ ಬಂದ್ವಿ. ಫಸ್ಟು ನಾವು ವಿಘ್ನ ವಿನಾಯಕನ ದರ್ಶನ ಮಾಡಿಕೊಳ್ಳೋಣ. ಇಲ್ಲಿ ಮೊದಲಿಗೆ ನಮಗೆ ಬರ್ತಾನೆ ಶ್ರೀ ಗಣೇಶ ಮಂದಿರ ಅಂತ ಸಿಗುತ್ತೆ. ಇಲ್ಲಿ ವಿಘ್ನೇಶ್ವರನನ್ನು ಕಣ್ತುಂಬ್ಕೊಂಡ್ವಿ. ವಿಘ್ನೇಶ್ವರನ ಪಕ್ಕದಲ್ಲಿಯೇ ಪಾರ್ವತಿ, ಈಶ್ವರ ಮತ್ತು ತಮ್ಮ ಸುಬ್ರಹ್ಮಣ್ಯ ನೆಲೆಸಿದ್ದಾರೆ. ನೋಡಿ, ಇವರೇ ಈ ಆಶ್ರಮವನ್ನು ಸ್ಥಾಪನೆ ಮಾಡಿರೋದು. ಕೇಶವದಾಸರು ಅಂತ ಕರೀತಾರೆ ಅವ್ರನ್ನ, ಈಗಿಲ್ಲ ಅವರು. ಮತ್ತು ಅಲ್ಲಿಂದ ನವಗ್ರಹ ದರ್ಶನವನ್ನು ಮಾಡಿಕೊಂಡ್ವಿ. ಮತ್ತು ದತ್ತಾತ್ರೇಯ ಸ್ವಾಮಿಯ ದರ್ಶನವೂ ಸಹ ನಮಗೆ ಪ್ರಾಪ್ತಿ ಆಯಿತು. ಅಲ್ಲಿಂದ ಅಲ್ಲಿರುವಂತಹ ಎಲ್ಲ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ನೋಡಿ, ಇದು ಸುಬ್ರಹ್ಮಣ್ಯ. ನಮ್ಮ ಪಾಪು ಹೋಗಿ ಕೈ ಮುಕ್ಕೊತಾ ಇದ್ದಾನೆ. ಅಲ್ಲಿಂದ ನಾವು ಎಲ್ಲ ದೇವರುಗಳನ್ನು ದರ್ಶನ ಮಾಡ್ತಾ ಇದ್ದೀವಿ. ನೋಡ್ತಾ ಬನ್ನಿ, ಎಷ್ಟು ಸುಂದರವಾಗಿದೆ ಈ ದೇವಸ್ಥಾನ, ನಮ್ಮ ಗಣೇಶನ ಮಂದಿರ. ಅಲ್ಲಿ ನೋಡ್ತಾ ನೋಡ್ತಾ ನಾವು ಹೀಗೆ ಮುಂದಕ್ಕೆ ಹೋಗ್ತಾನೆ ಇದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನೆಂಟರು ಬಂದಿದ್ದರು, ಅವ್ರಿಗೂ ಸಹ ದೇವರ ದರ್ಶನವನ್ನು ಮಾಡಿಸೋಣ ಅಂತ ಹೇಳಿಬಿಟ್ಟು ಈ ಆಶ್ರಮಕ್ಕೆ ಕರ್ಕೊಂಡು ಹೋದ್ವಿ. ಈ ಆಶ್ರಮ ಬರೀ ದೇವಸ್ಥಾನ ಮಾತ್ರ ಅಲ್ಲ, ತುಂಬ ಸುಂದರವಾದ ತಾಣನೂ ಸಹ ಅನ್ನಬಹುದು. ಪ್ರಕೃತಿಯಲ್ಲಿಯೇ ಈ ದೇವಸ್ಥಾನದ ಮಂದಿರ ಇದೆ. ಇಲ್ಲಿ ವಿಜಯ ವಿಠ್ಠಲನನ್ನು ಸಹ ದರ್ಶನ ಮಾಡಬಹುದು. ನೋಡಿ, ಇಲ್ಲೂ ಸಹ ನಾವು ದೇವರಿಗೆ ವಂದನೆ ಸಲ್ಲಿಸ್ತಾ ಎಲ್ಲ ದೇವರುಗಳ ದರ್ಶನವನ್ನು ಮಾಡ್ತಾ ಮಾಡ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟರಲ್ಲೇ ನಾವು ಈ ಕಡೆ ಬಂದ್ವಿ. ಪೂಜಾರು ಬಂದ್ಬಿಟ್ಟು ಅಲ್ಲಿ ಪೂಜೆಯನ್ನು ಶುರು ಮಾಡಿದ್ರು. ಸರಿ, ಅವರು ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲೊಂದೊಂದು ಫೋಟೋವನ್ನು ತಗೊಂಡು ಮುಂದಕ್ಕೆ ನೋಡೋಣ. ಏಕೆಂದರೆ ಬಿಸಿಲು ಜಾಸ್ತಿ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾವು ಮುಂದಕ್ಕೆ ನೋಡೋಣ, ಬೇರೆ ಬೇರೆ ದೇವರುಗಳನ್ನು ದರ್ಶನ ಪಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಒಬ್ಬೊಬ್ಬರೇ ಆಚೆ ಬಂದ್ವಿ. ಮುಂದೆ ಒಂದು ಯಜ್ಞ ಕುಂಡವನ್ನು ಹಾಕಿದರೆ ಅಲ್ಲಿ ಅವಾಗವಾಗ ಪೂಜೆಗಳು ನಡೆಯುತ್ತೆ. ನೋಡಿ, ನಮ್ಮ ವೀರಾಂಜನೇಯನನ್ನು ನೋಡೋದಕ್ಕೆ ಬಂದ್ವಿ. ಆಂಜನೇಯ ಇಲ್ಲದೆ ಇರೋ ಸ್ಥಳನೇ ಇಲ್ಲ, ಎಲ್ಲ ಕಡೆನೂ ಹನುಮಮಯ. ನೋಡಿ, ಎಷ್ಟು ಸುಂದರವಾಗಿದೆ ಪ್ರಕೃತಿ. ಇಲ್ಲಿ ಗಿಡ ಮರ ಹೂವು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಈ ಬೇಸಿಗೆ ಕಾಲದಲ್ಲಂತೂ ಅಲ್ಲಿ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಇಲ್ಲಿ ಮದುವೆ ಮಾಡೋದಕ್ಕೆ ಬೇರೆ ಬೇರೆ ಸಣ್ಣ ಸಣ್ಣ ಫಂಕ್ಷನ್ಗಳಿಗೂ ಸಹ ಹಾಲ್ಗಳು ಇದ್ದಾವೆ. ಅಲ್ಲಿಂದ ಪ್ರಸನ್ನ ದುರ್ಗಾದೇವಿ ದೇವಸ್ಥಾನ ಇದೆ. ಅಲ್ಲೇ ಎಲ್ಲ ಒಂದೇ ಕಾಂಪೌಂಡಲ್ಲಿದೆ. ಈ ಎಲ್ಲ ದೇವರ ದರ್ಶನವೂ ಸಹ ನಮಗೆ ಲಭ್ಯ ಆಗುತ್ತೆ. ನೋಡಿ, ದುರ್ಗಾದೇವಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲೇ ಇತ್ತು. ಆ ಕಣ್ಣುಗಳು, ಆ ತಾಯಿಯ ಕುಳಿತಿರುವ ಭಂಗಿ,
ಅದನ್ನೆಲ್ಲ ನೋಡ್ತಾ ಇದ್ದರೆ ತಾಯಿ ಎದ್ದು ಬರೋ ರೀತಿಯಲ್ಲಿ ಅಲ್ಲಿ ದುರ್ಗಾದೇವಿ ನೆಲೆಸಿದ್ದಾಳೆ. ದುರ್ಗಾದೇವಿಯ ದರ್ಶನ ಪಡ್ಕೊಂಡು ಅವಳಿಗೆ ಒಂದು ಸುತ್ತ ನಾವು ಮುಂದೆ ಹೋಗ್ತೀವಿ. ಅಲ್ಲಿಂದ ಈ ದೇವಸ್ಥಾನದ ಸುತ್ತಲೂ ಸಹ ಒಂದು ಸುತ್ತನ್ನು ನಾವು ನೋಡೋಣ, ಯಾವ ರೀತಿ ಇದೆ ಈ ದೇವಸ್ಥಾನದ ಸುತ್ತ ಅಂತ ಹೇಳಿಬಿಟ್ಟು ನಾವು ಪ್ರದಕ್ಷಿಣೆಯನ್ನು ಹಾಕಿದ್ವಿ. ತಗೊಳ್ಳಿ, ನೀವು ಮಂಗಳಾರತಿಯನ್ನು ತಗೊಳ್ಳಿ, ಅಲ್ಲಿಂದನೇ ದೇವರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೋಡಿ, ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ತುಂಬ ವಿಶಾಲವಾದ ದೇವಸ್ಥಾನ ಇದು ಅಂತ ಅನ್ನಿಸ್ತು. ವಿಶಾಲವಾದ ಅಂದರೆ ನಮ್ಮ ಊರಿಗೆ ಇದು ಸ್ವಲ್ಪ ದೊಡ್ಡವಾಗಿರುವಂತಹ ದೇವಸ್ಥಾನವೇ ಅನ್ನಿಸ್ತು. ಅಲ್ಲಿ ಸುತ್ತಾಡ್ತಾ ನಾವು ಪ್ರದಕ್ಷಿಣೆಯನ್ನು ಹಾಕ್ಕೊಂಡ್ವಿ. ನೋಡಿ, ಎಷ್ಟೊಂದು ಜನ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನೇ ಇರ್ತಾರೆ. ನಮ್ಮ ಫ್ಯಾಮಿಲಿನೂ ಸಹ ಈ ದೇವಸ್ಥಾನಕ್ಕೆ ನಾವು ಭೇಟಿಯನ್ನು ಕೊಟ್ವಿ. ಮತ್ತು ತುಂಬ ವರ್ಷಗಳಾಗಿತ್ತು ಇದಕ್ಕೆ ಹೋಗಿ. ನಾನು ಆಗಲೇ 20 ವರ್ಷ ಮೇಲಾಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ. ಇವಾಗ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನೋಡಿ, ಇದೇ ವಿಜಯ ವಿಠ್ಠಲ ಮೂರ್ತಿ. ಇದನ್ನು ವಿಜಯ ವಿಠ್ಠಲ ಆಶ್ರಮ ಅಂತಲೂ ಕರೀತಾರೆ, ವಿಶ್ವಶಾಂತಿ ಆಶ್ರಮ ಅಂತಲೂ ಕರೀತಾರೆ. ಇಲ್ಲಿ ಅಷ್ಟಲಕ್ಷ್ಮಿಯರ ದರ್ಶನವನ್ನು ನಾವು ಪಡ್ಕೋಬಹುದು. ಲಕ್ಷ್ಮಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಎಲ್ಲರಿಗೂ ಲಕ್ಷ್ಮಿ ಅಂದರೆ ಇಷ್ಟ. ನಾವು ಅಷ್ಟಲಕ್ಷ್ಮಿಯರನ್ನು ಸಹ ನೋಡಿದ್ವಿ. ನೀವು ಸಹ ದರ್ಶನವನ್ನು ಮಾಡಿ. ನೋಡಿ, ಇವರು ಗಜಲಕ್ಷ್ಮಿ. ಗಜಲಕ್ಷ್ಮಿ ಅಂದರೆ ಅದರ ಹತ್ತಿರ ಆನೆ ಇರುವಂತಹ ಲಕ್ಷ್ಮಿ. ನೋಡಿ, ಮತ್ತೊಂದು ಲಕ್ಷ್ಮಿಯ ದರ್ಶನ ಮಾಡ್ತಾ ಇದ್ದೀವಿ ನಾವು. ಈ ರೀತಿ ನಾವು ಈ ಕಡೆ 4 ಲಕ್ಷ್ಮಿಯರನ್ನು ದರ್ಶನ ಮಾಡಿದ್ವಿ. ಮತ್ತು ನಾವು ಎದುರುಗಡೆ ಇರುವ 4 ಲಕ್ಷ್ಮಿಯರ ದರ್ಶನ ಮಾಡೋದಕ್ಕೆ ಅಲ್ಲಿಗೆ ಹೋದ್ವಿ. ನೀವು ಸಹ ಬನ್ನಿ. ನೋಡಿ, ಮತ್ತೆ 4 ಲಕ್ಷ್ಮಿಯರ ದರ್ಶನವನ್ನು ಪಡ್ಕೊಳ್ಳೋಣ. ಇಲ್ಲಿ ನಾವು ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ ಅಂತ ಅಂದ್ಕೊಂಡ್ವಿ. ಇವಾಗ ನೋಡಿದ್ವಲ್ಲ, ಅದು ರಾಧಾಕೃಷ್ಣ ದೇವಸ್ಥಾನ. ಆ ವಿಜಯ ವಿಠ್ಠಲ ಮೂರ್ತಿಯ ಕೆಳಗಡೆನೆ ಇರುವಂತಹ ರಾಧಾಕೃಷ್ಣ. ಮತ್ತು ನಾವು ಲಕ್ಷ್ಮಿಯರ ದರ್ಶನಕ್ಕೆ ಬಂದ್ವಿ ಈ ಕಡೆ. ಮತ್ತು ನಾವು ಭಾಗ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮತ್ತು ಈ ರೀತಿ ಎಲ್ಲ ಲಕ್ಷ್ಮಿಯರ ಅಷ್ಟಲಕ್ಷ್ಮಿಯರ ದರ್ಶನವನ್ನು ಪಡ್ಕೋತಾ ಇದ್ದೀವಿ. ನೀವು ಸಹ ಅಷ್ಟಲಕ್ಷ್ಮಿಯರ ದರ್ಶನವನ್ನು ಪಡ್ಕೊಂಡು ತಾಯಿ ಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಲಕ್ಷ್ಮಿ ಇಲ್ಲ ಅಂದರೆ ಏನೂ ಇಲ್ಲ ಅಲ್ವಾ? ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಲಕ್ಷ್ಮಿನೇ ಬೇಕು. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲರ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಇರಲಿ. ನೋಡಿ, ಇದು ಸುಂದರವಾದ ಶಿಲ್ಪಗಳು ಸಹ ಇಲ್ಲಿ ಕೆತ್ತಿದ್ದಾರೆ. ಇದು ಅದ್ಭುತವಾದ ಒಂದು ಶಿಲ್ಪ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಹೂವನ್ನು ಅಲ್ಲೇ ಬೆಳೆಸ್ಕೋತಾರೆ. ಆ ದೇವರುಗಳಿಗೆ ಈ ಹೂವಿಂದನೇ ಪೂಜೆಯನ್ನು ಸಹ ಮಾಡ್ತಾರೆ. ನೋಡಿ, ಎಷ್ಟು ಸುಂದರವಾದ ಹೂಗಳನ್ನು ಬೇಸಿಗೆ ಕಾಲದಲ್ಲೂ ಸಹ ಇಷ್ಟು ಹಸಿರಾಗಿರುವಂತಹ ಗಿಡವನ್ನು ಅಲ್ಲಿ ನೋಡ್ಕೋತಾ ಇದ್ದಾರೆ. ನೋಡಿ, ಇದು ಕೃಷ್ಣ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನನ್ನು ಕೂಡಿಸ್ಕೊಂಡು ಓಡಿಸುವಂತಹ ರಥವನ್ನು ಇಲ್ಲಿ ಕೆತ್ತಿದ್ದಾರೆ. ಈ ರಥದ ಸಂದೇಶ ಮತ್ತು ಅವನು ಯಾವ ರೀತಿ ಅರ್ಜುನನಿಗೆ ಮನಪರಿವರ್ತನೆ ಮಾಡ್ದ ಅನ್ನೋ ಸಂದೇಶವನ್ನು ನಾವು ತಿಳ್ಕೊತೀವಿ. ಅರ್ಜುನ ಮನಪರಿವರ್ತನೆಗೆ ಒಪ್ಪದಿದ್ದಾಗ ಶ್ರೀಕೃಷ್ಣ ಏನು ಮಾಡ್ದ, ಅವನ ದಶಾವತಾರವನ್ನು ತೋರಿಸ್ತಾನೆ ಅರ್ಜುನನಿಗೆ. ಎಲ್ಲವೂ ನಾನೇ, ನೀನು ನಿಮಿತ್ತ ಮಾತ್ರ ಅನ್ನೋ ಸಂದೇಶವನ್ನು ಹೇಳ್ತಾನೆ. ಆಗ ಅರ್ಜುನ ಅವರ ನೆಂಟರಿಷ್ಟರ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೊರಡ್ತಾನೆ. ನೋಡಿ, ಆಗ ಶ್ರೀಕೃಷ್ಣನು ದಶಾವತಾರವನ್ನು ನಮ್ಮ ಅರ್ಜುನನಿಗೆ ತೋರಿಸಿದ್ದು ಈ ರೀತಿ ಅಂತ ಹೇಳಿಬಿಟ್ಟು ಅಲ್ಲಿ ಈ ಕಥೆಯ ಸಾರಾಂಶವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೋಡಿ,
ಶ್ರೀಕೃಷ್ಣನ ದಶಾವತಾರದ ಮೂರ್ತಿ ಎಷ್ಟು ಕಳೆಕಳೆಯಾಗಿದೆ. ಇದು ಪ್ರಾರ್ಥನಾ ಮಂದಿರ ಅಂತಲೇ ಹೇಳ್ಬೋದು. ತುಂಬ ನಿಶ್ಶಬ್ದವಾಗಿ ಅಲ್ಲಿ ಮೇಂಟೈನ್ ಮಾಡ್ತಾರೆ. ನಾವು ಕೂತ್ಕೊಂಡು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬಹುದು. ಇದು ವಿಶಾಲವಾದ ಮಂದಿರ. ಎಲ್ಲ ಕಡೆನೂ ತುಂಬ ನಿಶ್ಶಬ್ದವಾಗಿದೆ. ಮತ್ತು ಆ ಗೋಡೆಯ ಮೇಲೆ ಎಲ್ಲ ನಮ್ಮ ಕೃಷ್ಣನು ಹೇಳಿರುವಂತಹ ಕೆಲವು ಶ್ಲೋಕಗಳನ್ನು ಅಲ್ಲಿ ಹಾಕಿದ್ದಾರೆ. ಯಾವ ಶ್ಲೋಕಪ್ಪ ಅಂದರೆ ಭಗವದ್ಗೀತೆಯ ಶ್ಲೋಕಗಳನ್ನು ಅರ್ಥ ಸಮೇತವಾಗಿ ಆ ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ಕೆತ್ತಿರುವ ಗೋಡೆಗಳನ್ನು ಅಲ್ಲಿ ಇಟ್ಟಿದ್ದಾರೆ. ನಾವು ಓದ್ಕೋಬಹುದು. ಎಲ್ಲ ಶ್ಲೋಕಗಳ ಅರ್ಥವನ್ನು ಸಹ ಅಲ್ಲಿ ಹೇಳಿದ್ದಾರೆ. ಅದು ನೋಡ್ತಾ ಇದ್ದರೆ ಮೈ ರೋಮಾಂಚನ ಅಂತ ಅನ್ನಿಸ್ತು. ನೋಡಿ, ಇದು ಶ್ಲೋಕಗಳು, ಭಗವದ್ಗೀತೆಯ ಶ್ಲೋಕಗಳು ಪ್ರತಿ ಗೋಡೆ ಮೇಲೂ ಸಹ ಬರೆದ್ಬಿಟ್ಟು ಅದರ ಅರ್ಥವನ್ನು ಹೇಳಿದ್ದಾರೆ. ನಮಗೂ ಸಹ ಹಿಂದೂ ಸಂಪ್ರದಾಯದಲ್ಲಿ ಮಹಾಭಾರತ, ರಾಮಾಯಣ, ಭಗವದ್ಗೀತೆಯಂತಹ ಸಾರವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಲ್ಲೊಂದು ಪುಟಾಣಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇತ್ತು. ಅದ್ರ ಪಾಡಿಗೆ ಅದು ತನ್ನ ಇಚ್ಛೆಯಂತೆ ಆಟವನ್ನು ಆಡ್ತಾ ಇತ್ತು. ಇದೇ ಬಾಲ್ಯ ಅಂತ ಹೇಳೋ ಅಂಥದ್ದು ಅಲ್ವಾ. ಬಾಲ್ಯ ಮತ್ತೆ ನಾವು ಎಷ್ಟು ದುಡ್ಡು ಕೊಟ್ಟರೂ ಬಾರದೇ ಇರುವಂತಹ ಒಂದು ಸ್ಟೇಜು ಮನುಷ್ಯನಲ್ಲಿ. ನೋಡಿ, ಬಿದ್ದು ಎದ್ದು ಆ ಪುಟಾಣಿ ಎದ್ದು ಎದ್ದು ಓಡಾಡ್ತಾನೇ ಇತ್ತು. ತುಂಬ ಚೆನ್ನಾಗಿ ಆಟವನ್ನು ಆಡ್ತಾಯಿತ್ತು. ಅಲ್ಲಿಂದ ನಾವು ಗಾಯತ್ರಿ ದೇವಿಯ ದರ್ಶನವನ್ನು ಪಡ್ಕೊಂಡ್ವಿ. ಅಲ್ಲಿ ಎಲ್ಲ ಭಕ್ತರು ಸೇರಿ ಗಾಯತ್ರಿ ಮಂತ್ರದ ಶ್ಲೋಕವನ್ನು ಆವಾಗವಾಗ ಅಲ್ಲಿ ಪಠಿಸ್ತಾ ಇರ್ತಾರೆ. ಇಷ್ಟು ಸುಂದರವಾದ ದೇವಸ್ಥಾನವನ್ನು ನೀವು ನೋಡಿ, ನೀವು ಭೇಟಿ ಕೊಡಿ. ನಮಸ್ತೆ.